ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಅಡ್ವೊಕೇಟ್ ಜಯರಾಮೇಗೌಡ. ಈ ದಿನ ತಮ್ಮ ಮುಂದೆ ಪ್ರಸ್ತಾಪ ಮಾಡಲಿಕ್ಕೆ ಬಯಸ್ತಿರುವಂಥ ವಿಚಾರ ಯಾವುದು ಅಂತ ಹೇಳೋದಾದರೆ, ರಾಜ್ಯ ಸರ್ಕಾರವು ರೈತರಿಗೆ ಒಂದು ಸಿಹಿ ಸುದ್ದಿಯನ್ನು ನೀಡ್ತಾ ಇದೆ. ಅದೇನು ಅಂತ ಹೇಳೋದಾದರೆ, ಮನೆ ಬಾಗಿಲಿಗೆ ಭೌತಿಕತೆಯನ್ನು ಮಾಡಿಕೊಡುವಂಥ ಆಂದೋಲನವನ್ನು ಜಾರಿಗೆ ತಂದಿರುವಂಥದ್ದನ್ನು ನಾವು ನೋಡ್ಬೋದಾಗಿದೆ. ಪ್ರಥಮ ಬಾರಿಗೆ ನಮ್ಮ ವಿಡಿಯೋವನ್ನು ನೋಡ್ತಿರುವಂಥ ವೀಕ್ಷಕರಾಗಿದ್ದರೆ ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ಪ್ರಾರಂಭ ಮಾಡ್ತಾಯಿದ್ದೀನಿ. ಏನು ರೈತರು ತಮ್ಮ ಪಿತ್ರಾರ್ಜಿತ ಆಸ್ತಿ ಅಥವಾ ಮೃತ ಪೋಷಕರ ಹೆಸರಿನಲ್ಲಿರುವ ಜಮೀನನ್ನು ತಮ್ಮ ಹೆಸರಿಗೆ ವರ್ಗಾಯಿಸಿಕೊಳ್ಳಲು ಭೌತಿಕತೆ ಕಚೇರಿಗಳಿಗೆ ಅಲೆದಾಡುವುದನ್ನು ತಪ್ಪಿಸಲು ಸರ್ಕಾರ ಮಹತ್ವದ ಕ್ರಮವನ್ನು ಕೈಗೊಂಡಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಕಂದಾಯ ಸಚಿವರಾದಂಥ ಶ್ರೀಯುತ ಕೃಷ್ಣ ಬೈರೇಗೌಡರವರು ಈ ಬಗ್ಗೆ ಮಾಹಿತಿಯನ್ನು ನೀಡಿದ್ದು, ಈ ಪೌತಿ ತಂತ್ರಾಂಶದ ಮೂಲಕ ಆಂದೋಲನದ ರೂಪದಲ್ಲಿ ರೈತರ ಮನೆ ಬಾಗಿಲಿಗೆ ಸೇವೆ ತಲುಪಿಸಲಾಗುವುದೆಂದು ಕೃಷ್ಣ ಬೈರೇಗೌಡರು ತಿಳಿಸಿದ್ದಾರೆ. ಮತ್ತು ಏನು ಈ ಯೋಜನೆಯ ಪ್ರಮುಖ ಮುಖ್ಯಾಂಶಗಳು ಏನು ಅಂತ ಹೇಳೋದಾದರೆ, ಮೃತರ ರೈತರ ಜಮೀನನ್ನು ವಾರಸುದಾರರಿಗೆ ವರ್ಗಾಯಿಸುವ ಪ್ರಕ್ರಿಯೆ ಸರಳೀಕರಣಗೊಳಿಸುವಂಥದ್ದು. ಆದರೆ ಏನು ರೈತ ಡೆತ್ ಆಗಿರ್ತಾನೆ ಅಥವಾ ಮಾಲೀಕ ಏನು ಡೆತ್ ಆಗಿರ್ತಾನೆ, ಆ ಮಾಲೀಕನ ವಾರಸುದಾರರಿಗೆ ಆ ಜಮೀನನ್ನು ವರ್ಗಾಯಿಸಿಕೊಡುವಂಥದ್ದು. ಅದೇ ರೀತಿಯಾಗಿ ಮನೆ ಬಾಗಿಲಿಗೆ ಈ ಯೋಜನೆಯನ್ನು ತಲುಪಿಸುವಂಥದ್ದು. ಅಂದರೆ ಗ್ರಾಮದ ಆಡಳಿತಾಧಿಕಾರಿಗಳೇ ಮನೆಯ ಬಾಗಿಲಿಗೆ ಬಂದು ಮೊಬೈಲ್ ಆ್ಯಪ್ ಮೂಲಕ ಕೆಲಸ ಮಾಡಿಕೊಡ್ತಾರೆ. ಅಂದರೆ ಏನು ವಿ ಎಗಳಿರ್ತಾರೆ, ಅವರು ತಮ್ಮ ಮನೆ ಬಾಗಿಲುಗಳಿಗೆ ಬಂದು ಕೆಲಸವನ್ನು ಮಾಡಿಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಅದೇ ರೀತಿಯಾಗಿ ದಾಖಲೆಗಳು ಏನೇನು ಬೇಕಾಗ್ತವೆ ಅಂತ ಹೇಳಿದ್ರೆ, ಆಧಾರ್ ಕಾರ್ಡ್ ಮತ್ತು KYC ಮತ್ತು ವಂಶವೃಕ್ಷ ಕಡ್ಡಾಯವಾಗಿ ಕೊಡಲೇಬೇಕಾಗ್ತದೆ. ಮತ್ತು ಪರಿಹಾರ ಏನು ಅಂತ ಹೇಳಿದ್ರೆ, ಡೆತ್ ಸರ್ಟಿಫಿಕೇಟ್ ಇಲ್ಲದಿದ್ದರೆ ಅಫಿಡೇವಿಟ್ ಮೂಲಕವೂ ಖಾತೆ ಮಾಡಿಕೊಳ್ಳಲು ಅವಕಾಶವಿದೆ. ಅಂದರೆ ಕೆಲವೊಂದು ಸತಿ ನೀವು ಡೆತ್ ಸರ್ಟಿಫಿಕೇಟ್ ನಿಮ್ಮ ಹತ್ರ ಮಿಸ್ ಆಗಿರ್ತದೆ, ಇಲ್ಲ ಡೆತ್ ಸರ್ಟಿಫಿಕೇಟ್ ಮಾಡಿಸಿರಲ್ಲ, ಡೆತ್ ಸರ್ಟಿಫಿಕೇಟ್ ನೀವು ಇದಕ್ಕೇನು ನ್ಯಾಯಾಲಯಕ್ಕೆ ಪಡ್ಕೊಳ್ಳಿಕ್ಕೆ ಅರ್ಜಿ ಹಾಕಿರ್ತೀರ. ಅಂಥ ಸಮಯದಲ್ಲಿ ಏನು ವಿ ಎಗಳು ಬರ್ತಾರೆ, ಅವರು ಬಂದಂಥ ಸಮಯದಲ್ಲಿ ನೀವು ಕೊಡುವಂಥ ಮಾಹಿತಿಗಳು ಎಲ್ಲ ಕರೆಕ್ಟಾಗಿದೆ, ಮಾಜರ್ ಮಾಡೋಂಥ ಸಮಯದಲ್ಲಿ ಎಲ್ಲ ಮಾಹಿತಿಗಳನ್ನ ಒದಗಿಸ್ಕೊಟ್ಟಿದ್ದೀರಿ ಅಂತ ಅನ್ನೋದಾದರೆ, ಅಂಥ ಸಮಯದಲ್ಲೂ ಕೂಡ ನಿಮಗೆ ಭೌತಿಕತೆಯನ್ನು ಮಾಡಿಕೊಡ್ಬೋದಾಗಿದೆ. ಕಡ್ಡಾಯ ದಾಖಲೆಗಳು ಏನಂತ ನಾವು ತಿಳ್ಕೊಳ್ಳೋದಾದರೆ, ಈ ನಿಯಮದ ಪ್ರಕಾರ, ಅಂದರೆ ಹೊಸ ನಿಯಮದ ಪ್ರಕಾರ ವಾರಸುದಾರರನ್ನು ಪತ್ತೆ ಹಚ್ಚಲು ಆಧಾರ್ ಕಾರ್ಡ್, KYC ಮತ್ತು ವಂಶವೃಕ್ಷ ಮತ್ತು ಫ್ಯಾಮಿಲಿ ಟ್ರೀಯನ್ನು ಕಡ್ಡಾಯಗೊಳಿಸಲಾಗಿದೆ. ಅದೇ ರೀತಿಯಾಗಿ ಪಹಣಿಗಳಿಗೆ ಆಧಾರ್ ಲಿಂಕ್ ಮಾಡುವ ಅಭಿಯಾನದ ಮೂಲಕ ಮೃತ ಮಾಲೀಕರನ್ನು ಗುರುತಿಸಲಾಗ್ತದೆ. ಈಗೇನಾಗಿದೆ, ಎಷ್ಟೋ ಜನ ಪ್ರಾಪರ್ಟಿಗಳು ಯಾರದೋ ಹೆಸರಿರ್ತದೆ, ಯಾರೋ ಕಂದಾಯ ಕಟ್ತಾ ಇರ್ತಾರೆ, ಇಲ್ಲ ಅನುಭವದಲ್ಲಿರ್ತಾರೆ, ವ್ಯವಸಾಯ ಮಾಡ್ತಾರೆ. ಅಂಥ ಸಂದರ್ಭದಲ್ಲಿ ಈ ಜಮೀನಿನ ಮಾಲೀಕರು ಸತ್ತೋಗ್ಬಿಟ್ಟಿರ್ತಾರೆ, 3-4 ತಲೆಮಾರಿಂದನೂ ಕೂಡ ಅವರು ಬದುಕಿರೋದಿಲ್ಲ. ಅಂಥ ಸಮಯದಲ್ಲಿ ಮಾಲೀಕರನ್ನು ಹುಡುಕುವಂಥ ಕೆಲಸನೂ ಕೂಡ ಈ ಅಭಿಯಾನದ ಮೂಲಕ ಮಾಡಲಾಗ್ತದೆ. ಏನು ಇಲ್ಲಿವರೆಗೂ ಏನು ನಾನು ಹೇಳಿದಂಥ ವಿಚಾರ ತಮಗೆ ಅರ್ಥ ಆಗಿದೆ ಅಂತ ನಾನಾದರೂ ಬಯಸಿದ್ದೀನಿ. ಈ ವಿಚಾರ ತಮಗೆ ಅರ್ಥ ಆಗಿದರೆ ಈ ವಿಡಿಯೋನ ಹೆಚ್ಚು ಜನಗಳಿಗೆ ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ಮುಕ್ತಾಯ ಮಾಡ್ತೀನಿ. ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಎಲ್ರಿಗೂ ನಮಸ್ಕಾರ.